ದಿನ ನಮ್ಮ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದ ನೂತನವಾಗಿ ಬಂದಿರುವಂಥ ತಾಹಿರ ಬೇಗಂ ಅವರು ನಮ್ಮ ಆಸ್ಪತ್ರೆಗೆ ಭೇಟಿ ನೀಡಿರುತ್ತಾರೆ ಹಾಗೂ ಎಲ್ಲವನ್ನು ಅವರು ನೋಡಿ ಬಹಳ ಸಂತೋಷ ವ್ಯಕ್ತಪಡಿಸಿರ್ತಾರೆ. ಈಗ ನಮ್ಮಲ್ಲಿ ಸೇವೆ 24 ಗಂಟೆ ಸೇವೆ ಸಿಗ್ತಾ ಇದೆ. ಎಲ್ಲ ಥರ ಸ್ಪೆಷಲಿಸ್ಟ್ ಡಾಕ್ಟರ್ಸ್ ಅವೈಲೇಬಲ್ ಇದ್ದಾರೆ. ಮಕ್ಕಳ ಡಾಕ್ಟ್ರು ರೀಸೆಂಟ್ಲಿ ಅವರಿಗೆ ಮಕ್ಕಳ ಡಾಕ್ಟ್ರಿಗೆ ಅವರು ಲೆಟ್ರ್ ಬಂದಿದ್ದರಿಂದ ಅವ್ರು ರಿಟೈರ್ ಆಗಿರೋದ್ರಿಂದ ಅದು ಜಾಗ ಖಾಲಿಯಾಗಿದೆ. ಇಲ್ಲವಾದರೆ ಎಲ್ಲ ಥರ ಸೇವೆ ಸಿಗ್ತಾ ಇದೆ. ಡಯಾಲಿಸಿಸ್ ಇರುತ್ತೆ, ಪ್ರತಿದಿನ ಮಕ್ಕಳಿಗೆ ಚುಚ್ಚುಮದ್ದು ಕಾರ್ಯಕ್ರಮ ಇರುತ್ತೆ. ಗರ್ಭಿಣಿಯರಿಗೆ 2 ಗೈನಕಾಲಜಿಸ್ಟ್ ಸೇವೆ ಕೊಡ್ತಿದ್ದಾರೆ, ಸರ್ಜನ್ ಇದ್ದಾರೆ, ಆರ್ಥೋಪೆಡಿಷಿಯನ್ ಇದ್ದಾರೆ, ಫಿಸಿಷಿಯನ್ ಇದ್ದಾರೆ, ಆಮೇಲೆ ಅನೆಸ್ಥೆಸಿಯಾ ಡಾಕ್ಟರ್ ಕೂಡ ಇದ್ದಾರೆ. ಇಲ್ಲಿ ಎಲ್ಲರೂ ಉತ್ತಮವಾದ ಸೇವೆ ಕೊಡ್ತಿದ್ದಾರೆ. ನಮಗೆ ಸ್ವಲ್ಪ ಪಾರ್ಕಿಂಗ್ ಸಮಸ್ಯೆ ಇದೆ ಅಂತ ನಾವು ಹೇಳಿದ್ದೀವಿ ಅಧ್ಯಕ್ಷರಿಗೆ, ಅವರು ಅದನ್ನು ಬಗೆಹರಿಸಿಕೊಡ್ತೀವಿ ಅಂತ ಹೇಳಿದ್ದಾರೆ. ಮತ್ತು ನಮ್ಮ ಶೌಚಾಲಯಗಳ ಸ್ವಲ್ಪ ಸಮಸ್ಯೆ ಇದೆ, ಅದಕ್ಕೂ ಕೂಡ ಅವರು ನಮ್ಮನ್ನ ಸಹಕರಿಸಿ ಅದನ್ನು ಸರಿ ಮಾಡಿಕೊಡ್ತೀವಿ. ಅವರು ನಮ್ಮ ಜೊತೆ ಕೂಡಿ ನಾವು ಈ ತಾಲೂಕು ಆಸ್ಪತ್ರೆಯಲ್ಲಿ ಸಾರ್ವಜನಿಕರಿಗೆ ಉತ್ತಮವಾದ ಚಿಕಿತ್ಸೆ ಸಿಕ್ಕಿ ಅಂತ ಹೇಳಿ ನಾವು ಆಶಿಸ್ತೀವಿ. ನಾವು ಪ್ರಯತ್ನವನ್ನು ಮಾಡ್ತೀವಿ. ನಿಂಗೆ ಬರ್ತಾನೆ ಚೆನ್ನಾಗಿದೆಯಾ? ನರ್ಸ್ಗಳಿದೆಲ್ಲ ಪರವಾಗಿಲ್ವಾ? ಏನೂ ತೊಂದರೆ ಇಲ್ಲ ತಾನೆ? ಏನಿದ್ರು ಹೇಳಿ, ಏನಾದರೂ ತೊಂದರೆ ಇದ್ರೆ ಹೇಳಿ. ಮಾಡ್ತಾ ಇದ್ದಾರಾ? ಯಾವ ಡಾಕ್ಟ್ರು ನಿಮಗೆ? ಏನು ಹುಷಾರಿಲ್ಲ ನಿಮಗೆ? ಚೆನ್ನಾಗಿ ನೋಡ್ತಾ ಇದ್ದಾರಾ? ನರ್ಸ್ ಎಲ್ಲ ಚೆನ್ನಾಗಿ ನೋಡ್ತಾ ಇದ್ದಾರಾ? ಸೌಲಭ್ಯ ಎಲ್ಲ ಚೆನ್ನಾಗಿದೆಯಾ? ಊಟದ್ದು ಇಲ್ಲ ಚೆನ್ನಾಗಿದೆಯಾ? ಏನೂ ತೊಂದರೆ ಇಲ್ವಾ? ಏನಾದರೂ ತೊಂದರೆ ಇದೆ ಹೇಳಿ. ಏನೂ ಇಲ್ವಾ? ವಿಸಿಟ್ ಕೊಡೋಕ್ಕೆ ಬಂದಿದ್ದೀವಿ. ಏನೇನು ತೊಂದರೆಗಳಿದೆ, ಯಾವ ಥರ ಹಾಸ್ಪಿಟಲ್ಲಿ ಚಿಕಿತ್ಸೆ ಕೊಡ್ತಾ ಇದ್ದಾರೆ ಅದೆಲ್ಲ ನೋಡೋಕ್ಕೆ ಬಂದಿದ್ದೀವಿ. ಆರೋಗ್ಯ ಎಲ್ಲ ಇದು ಮಾಡೋಕ್ಕೆ ಬಂದಿದ್ದೀವಿ. ಭೇಟಿ ಕೊಟ್ಟಿದ್ದೀವಿ, ಎಲ್ಲನೂ ಮಾಡ್ತಾ ಇದ್ದಾರೆ. ಡಯಾಲಿಸಿಸ್ದು ಇದು ಓಪನ್ ಆಗಿದೆ. ಎಲ್ಲ ಸಾರ್ವಜನಿಕರು ಡಯಾಲಿಸಿಸ್ದು ಸೌಲಭ್ಯ ಪಡ್ಕೊಳ್ಬೇಕು. ಹಾಗೂ ಇವಾಗ ಯಾವ ಥರ ತೊಂದರೆ ಇದೆ ಅದಕ್ಕೆಲ್ಲ ನಾವು ಎಲ್ಲ ಸದಸ್ಯರು ಸೇರಿ ನಾವೆಲ್ಲ ಇದಕ್ಕೆ ಕೈ ಜೋಡಿಸ್ತೀವಿ. ಏನು ಸಮಸ್ಯೆ ಇದ್ರೂ ನಾವು ಇದ್ದೀವಿ ಅಂತ ನಾವು ಹೇಳ್ತಾ ಇದ್ದೀವಿ. ಇವಾಗ ಮೇಡಮ್ನು ಹೇಳಿದ್ದೀವಿ, ಎಲ್ಲನೂ ಹೇಳಿದ್ದಾರೆ. ಅವ್ರು ಬಂದಿದ್ದರಿಂದ ಚೆನ್ನಾಗಿ ಇದಾಗ್ತಾ ಇದೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಏನೂ ತೊಂದರೆ ಇಲ್ಲ ಅಂತಲೂ ಹೇಳ್ತಾ ಇದ್ದಾರೆ. ನಾವು ನೋಡಿದ್ದೀವಿ, ಚೆನ್ನಾಗಿ ಮಾಡ್ತಾ ಇದ್ದಾರೆ. ಇವಾಗ ಹೇಳಿದ್ದೀವಿ, ನೈಟು ತುಂಬ ತೊಂದರೆ ಆಗಿದೆ ಅಂತ ಹೇಳಿದ್ದೀವಿ. ನಾವು ತೊಂದರೆ ಆಗಿದ್ದಕ್ಕೆ ಅವರೆಲ್ಲ ರೆಸ್ಪಾನ್ಸ್ ಕೊಡ್ತೀವಿ ಅಂತ ಹೇಳಿದ್ದಾರೆ.